ಚಪ್ಪಾಳೆಯೊಂದಿಗೆ ಈ ಒಂದು ವೇದಿಕೆಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಶರೀಫ್ ಸರ್, ವೆಲ್ಕಮ್. ಓವರ್ ಟು ಯು ಸರ್. ಸರ್ ಥ್ಯಾಂಕ್ ಯು ಗಜಾನನ್ ಸರ್. ನಮಸ್ಕಾರ ಎಲ್ರಿಗೂ. ಸೊ ನನ್ನ ಪರಿಚಯ ಆಲ್ರೆಡಿ ಹೇಳಿದ್ರು. ಸೊ ಶರೀಫ್ ಅಂತ ಶಿವಮೊಗ್ಗದಿಂದ. ಸೊ ಈ ಒಂದು ಅವಕಾಶ ನನಗೆ ಸಿಕ್ಕಿ ಆಲ್ಮೋಸ್ಟ್ ಒಂದು 2 ವರ್ಷ 2.5 ವರ್ಷ ಆಯ್ತು. ಸೊ ಇಲ್ಲಿ ಇರೋರ್ಗೆ ಎಲ್ರಿಗೂ ನಾನು ಒಂದು ವೆಲ್ಕಮ್ ಮಾಡ್ತೀನಿ. ಯಾಕಂದ್ರೆ ಇಂಥ ಒಂದು ಅದ್ಭುತವಾದ ಅಪಾರ್ಚುನಿಟಿಯಲ್ಲಿ ನಾವೆಲ್ಲರೂ ಇದೀವಿ, ಒಂದು ಒಳ್ಳೆ ಅವಕಾಶದಲ್ಲಿ ಇದೀವಿ. ಕರೆಕ್ಟಾ? ಯಾಕಂದ್ರೆ ಈ ಅವಕಾಶ ನನಗೂ ಕೂಡ ಸಿಕ್ಕಿದ್ದು 2 ವರ್ಷದ ಹಿಂದೆ. ಯಾಕಂದ್ರೆ ನನ್ನ ಪರಿಚಯ, ನನ್ನ ಒಂದು ಸ್ಟೋರಿ ಹೇಳ್ಬೇಕು ಅಂತ ಅಂದ್ರೆ, ನಾನು ಬೇಸಿಕಲಿ ಒಂದು ಬಿಸ್ನೆಸ್ ಮ್ಯಾನ್. ನನ್ನ ಒಂದು ಸ್ಕ್ರಾಪ್ ಮರ್ಚೆಂಟ್. ನಾನು ಕೂಡ ನನ್ನ ಒಂದು ಅಂಗಡಿ ಇತ್ತು, ಸ್ಕ್ರಾಪಿಂಗ್ ಬಿಸ್ನೆಸ್ ಅಲ್ಲಿ ನಾನು ಮಾಡ್ತಾ ಇದ್ದಿದ್ದು. ಸೊ ಆಲ್ಮೋಸ್ಟ್ ಆ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಅದರಲ್ಲಿ ಸ್ವಲ್ಪ ಏಳು ಬೀಳು ಬಿಸ್ನೆಸ್ ಎಲ್ಲದರಲ್ಲೂ ಇದ್ದಿದೆ. ಸೊ ಆದ್ರೆ ಒಂದು ಸಮಯ ಹೆಂಗೆ ಬಂತು ಅಂದ್ರೆ ಅದರಲ್ಲಿ ತುಂಬಾನೇ ಲಾಸ್ ಮಾಡ್ಕೊಂಡು ನಾನು ಕೂಡ ಆ ಬಿಸ್ನೆಸ್ ನ ಸ್ವಲ್ಪ ಸ್ಲೋ ಮಾಡ್ತಾ ಮಾಡ್ತಾ ಹಂಗೆ ನಾನು ಕೂಡ ಬೆಂಗಳೂರು ಹೋಗಿ ಜಾಯ್ನ್ ಆದೆ. ಬೆಂಗಳೂರಲ್ಲಿ ಇದ್ದೆ, ಅಲ್ಲೂ ಒಂದ್ ಸ್ವಲ್ಪ ದಿನ ಆ ಬಿಸ್ನೆಸ್ ನ ಕಂಟಿನ್ಯೂ ಮಾಡಿದೆ. ಅಲ್ಲೂ ಕೂಡ ಮತ್ತೆ ಆ ಬಿಸ್ನೆಸ್ ನನಗೆ ಮಾಡೋದಕ್ಕೆ ಅದು ಅಂದ್ರೆ ಯಾಕಂದ್ರೆ ಎಲ್ಲಾ ಬಿಸ್ನೆಸ್ ಗಳಲ್ಲೂ ಹೆಂಗಿದೆ ಅಂತಂದ್ರೆ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಬಂಡವಾಳ ಹಾಕಿ ಸೊ ಕಷ್ಟ ಪಡ್ಬೇಕು. ಸೊ ಲಾಭ ಏನಪ್ಪಾ ಅಂತಂದ್ರೆ ಇವತ್ತು ಕಾಂಪಿಟೇಷನ್ ಈ ತರದೆಲ್ಲ ಇರುತ್ತೆ. ಅಂತ ಸಮಯದಲ್ಲಿ ನನಗೆ ಲಾಸ್ಟ್ ಒಂದು 3 ಇಯರ್ಸ್ ಬ್ಯಾಕ್ ನನಗೆ ಈ ಒಂದು ಅವಕಾಶ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದನ್ನ ನನಗೆ ಪರಿಚಯ ಆಯ್ತು. ಒಂದು 3 ಇಂದ 4 ವರ್ಷದ ಹಿಂದೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನೋದು ಪರಿಚಯ ಆಯ್ತು. ಯಾಕಂದ್ರೆ ನಾನು ಫಸ್ಟ್ ಇದ್ದಿದ್ದೆ ಟ್ರೆಡಿಷನಲ್ ಬಿಸ್ನೆಸ್ ನಂದು. ಯಾಕಂದ್ರೆ ಆ ಟ್ರೆಡಿಷನಲ್ ಬಿಸ್ನೆಸ್ ಹೆಂಗೆ ಅಂತಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಇದ್ರೆ ನಾವು ಅಲ್ಲಿ ಟೈಮ್ ಕೊಟ್ರೆ ಮಾತ್ರ ನಮ್ಗೆ ಆದಾಯ. ಸೊ ಈ ತರ ನನಗೆ ಇಲ್ಲಿ ತನಕ ನಮಗ್ ಗೊತ್ತಿದ್ದಿದ್ದು. ಸೊ ಒಂದು 3 ವರ್ಷದ ಹಿಂದೆ ನನಗೊಂದು ಒಂದು ಒಳ್ಳೆ ಇಂಡಸ್ಟ್ರಿ ಪರಿಚಯ ಆಯ್ತು, ಅದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು. ಸೊ ಅದು ಫಸ್ಟ್ ಕಂಪನಿ ಹೆಸರು ನಾನು ಹೇಳ್ಕೋತೀನಿ. ಅಂದ್ರೆ ಒಂದು ನ್ಯೂಟ್ರಿಷನ್ ಕಂಪನಿ ಅದು ಆಕ್ಚುಲಿ. ಸೊ ಅಂದ್ರೆ ನನಗೂ ಆ ಟೈಮಲ್ಲಿ ಒಂದ್ ಸ್ವಲ್ಪ ಹೆಲ್ತ್ ಸಮಸ್ಯೆ ಆಗಿತ್ತು, ಗ್ಯಾಸ್ಟ್ರಿಕ್ ಮತ್ತೆ ಬ್ಯಾಕ್ ಪೈನು, ಈ ತರ ತಲೆನೋವು ಈ ತರ ಎಲ್ಲ ಇತ್ತು. ಆ ಸಮಸ್ಯೆಗಳು ಇದ್ದಿದ್ದ ಟೈಮಲ್ಲಿ ನಾನೇನ್ ಮಾಡಿದೆ, ಸೊ ಆ ಒಂದು ಪ್ರಾಡಕ್ಟ್ ನ ಅಂದ್ರೆ ಆ ಬಿಸ್ನೆಸ್ ಅಂತ ಗೊತ್ತಿರ್ಲಿಲ್ಲ. ಸೊ ಆಕ್ಚುಲಿ ಅದು ಚೆನ್ನಾಗಿದೆ ಅಂತ ಹೇಳಿ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡೆ. ಅಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಈ ಇಂಡಸ್ಟ್ರಿ ಬಗ್ಗೆ ನನಗೆ ಸ್ವಲ್ಪ ಅರಿವಾಯ್ತು. ಸೊ ತಿಳ್ಕೊಂಡೆ, ಓ ಡೈರೆಕ್ಟ್ ಸೆಲ್ಲಿಂಗ್ ಈ ತರದ್ದು ಒಂದು ಬಿಸ್ನೆಸ್ ಇದೆಯಾ. ಸೊ ಅಂತ ಹಂಗೆ ನನಗೆ ಅದು ಪರಿಚಯ ಆಗ್ತಾ ಬಂತು. ಸೊ ಅದರಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಮಾಡ್ತಾ ನನ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಒಂದು ಅದ್ಭುತವಾದ ಒಂದು ಕಂಪನಿ ನನಗೆ ಪರಿಚಯ ಆಗಿದ್ದು, ಅದೇ ಈ ಬಯೋಟೋರಿಯಂ ಅಂತ. ಕರೆಕ್ಟಾ? ಯಾಕಂದ್ರೆ ಈ ಒಂದು 2 ವರ್ಷದ ಹಿಂದೆ ನನಗೆ ಈ ಕಂಪನಿ ಪರಿಚಯ ಆಯ್ತು. ಸೊ ಇದ್ರ ಬಗ್ಗೆ ತಿಳ್ಕೊಂಡೆ. ಯಾಕಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇವತ್ತು ದೊಡ್ಡ ಮಟ್ಟದ ಜರ್ನಿ. ಯಾಕಂದ್ರೆ ನಾವು ಇಷ್ಟು ದಿನ ಬರೀ ಲೈಫ್ ಮಾಡ್ತಾ ಇದ್ವಿ ಅಷ್ಟೇ. ಕರೆಕ್ಟಾ? ಇನ್ನು ಈ ಸಿಕ್ಕಿರುವಂತ ಅವಕಾಶದಿಂದ ಇವತ್ತು ಲೈಫ್ ಸ್ಟೈಲ್ ಮಾಡುವಂತ ಅವಕಾಶ ನಮ್ಗೆ ಸಿಕ್ಕಿದೆ. ಯಾಕಂದ್ರೆ ಜೀವನ ಎಲ್ಲರೂ ಮಾಡ್ತಾ ಇದೀವಿ, ಆದ್ರೆ ಜೀವನ ಶೈಲಿ ಮಾಡೋದು ತುಂಬಾ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಆದ್ರೆ ಈ ಒಂದು ಇಂಡಸ್ಟ್ರಿ ನಿಜವಾಗ್ಲೂ ಈ ಬಯೋಟೋರಿಯಂಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಈ ಅವಕಾಶ ನನಗೆ ಕೊಟ್ಟಂತಹ ಸೊ ನನ್ನ ಒಬ್ಬ ಗ್ರೇಟ್ ಪರ್ಸನ್ ಸಂಪತ್ ಸರ್ ಫ್ರಮ್ ಮಂಡ್ಯ. ಸೊ ಅವರಿಂದ ಈ ಅವಕಾಶ ನನಗೆ ಸಿಕ್ತು. ಸೊ ಅವ್ರು ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ರು, ಈ ತರ ಇದೆ ಅಂತ. ಸೊ ಈ ಒಂದು ಅವಕಾಶನ ತಗೊಂಡೆ. ಯಾಕಂದ್ರೆ ಈ ಪ್ರಾಡಕ್ಟ್ ಬಗ್ಗೆನೂ ನಾನು ಯಾಕೆ ಹೇಳ್ಬೇಕು ಅಂತಂದ್ರೆ, ಈ ಒಂದು ಅದ್ಭುತವಾದ ಪ್ರಾಡಕ್ಟ್. ಯಾಕಂದ್ರೆ ನನಗೆ ಈ ಪ್ರಾಡಕ್ಟ್ ಸಿಕ್ಕಿದ ಟೈಮಲ್ಲಿ ಆಶ್ಚರ್ಯ ಆಯ್ತು, ಏನಪ್ಪಾ ಇದು ಹಿಂಗಿದೆಯಲ್ಲ ಅಂದ್ರೆ ತಿಳ್ಕೊಂಡೆ. ತುಂಬಾ ಹೇಳಿದ್ರು, ಈ ತರ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ಆರೋಗ್ಯ ಚೆನ್ನಾಗಾಗುತ್ತೆ, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ಎಲ್ಲದೂ ಸರಿಯಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದೆ. ಸೊ ಇದು ಅರ್ಥ ಆಗ್ತಾ ಹೋಯ್ತು, ಓ ಹೌದಲ್ಲ, ಇದು ಅವಶ್ಯಕತೆ ಇದೆ, ಇದು ಪ್ರತಿ ಒಬ್ಬ ವ್ಯಕ್ತಿಗೂ ಬೇಕು. ಸೊ ಹಂಗಾಗಿ ಈ ಪ್ರಾಡಕ್ಟ್ ಫಸ್ಟ್ ನಾನ್ ತಗೊಂಡೆ, ಯೂಸ್ ಮಾಡಿದೆ, ಒಳ್ಳೆ ರಿಸಲ್ಟ್ಸ್ ಬಂತು. ಯಾಕಂದ್ರೆ ಬ್ಯಾಕ್ ಪೈನು ತಲೆನೋವು ಎಲ್ಲ ಇತ್ತು ನನಗೆ. ಸೊ ಅದೆಲ್ಲ ಕಮ್ಮಿ ಆಗ್ತಾ ಬಂತು. ನನ್ನ ಫ್ಯಾಮಿಲಿಗೆ ಈ ಪ್ರಾಡಕ್ಟ್ ನ ಪರಿಚಯ ಮಾಡಿಸಿದೆ. ಸೊ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಅದ್ಭುತವಾದ ರಿಸಲ್ಟ್ಸ್ ಗಳು ಬಂತು. ಸೊ ಆ ಒಂದು ಇದನ್ನ ಇಟ್ಕೊಂಡು ಸೊ ಈ ಪ್ರಾಡಕ್ಟ್ ನ ಯಾಕೆ ನಾವು ಜನಗಳಿಗೆ ಶೇರ್ ಮಾಡಬಾರ್ದು. ಯಾಕಂದ್ರೆ ನಾನು ಅದೇ ಹೇಳಿದೆ, ನಮ್ಮ ಹೊರಗಡೆ ಪ್ರಪಂಚದಲ್ಲಿ ನಮ್ಮ ಲೈಫ್ ಸ್ಟೈಲ್ ಹಿಂಗೆ, ನಮ್ಮ ಜೀವನ ಶೈಲಿ ಹೆಂಗಿತ್ತು ಅಂದ್ರೆ ಜಸ್ಟ್ ನಾವಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಆದಾಯ. ಸೊ ಆಶೀರ್ವಾದ ಅಂತೂ ಸಿಗ್ತಾ ಇರೋದು ತುಂಬಾ ಕಷ್ಟ ಇತ್ತು. ಮತ್ತೆ ರೆಕಗ್ನೇಷನ್ ಅಂತೂ ಇಲ್ಲವೇ ಇಲ್ಲ ನಮ್ಮ ನಾರ್ಮಲ್ ಲೈಫ್ ಅಲ್ಲಿ. ಸೊ ಹಾಗಾಗಿ ಈ ಒಂದು ಇಂಡಸ್ಟ್ರಿ ನನಗೆ ಅರ್ಥ ಆಗಿದಿಷ್ಟೇ, ಇಲ್ಲಿ ಆರೋಗ್ಯ ಇದೆ, ಸೊ ಆಶೀರ್ವಾದ ಇದೆ, ಸೊ ಆದಾಯನೂ ಇದೆ. ಇಂಥ ಒಂದು ಒಳ್ಳೆ ಅಪಾರ್ಚುನಿಟಿನ ನಾವು ಯಾಕೆ ಮಾಡಬಾರ್ದು. ಮತ್ತೆ ಝೀರೋ ಇನ್ವೆಸ್ಟ್ಮೆಂಟ್ ಇಲ್ಲ. ಅಂದ್ರೆ ನಾನು ಇಲ್ಲಿ ತಗೊಂಡಿದ್ದು ಓನ್ಲಿ ಪ್ರಾಡಕ್ಟ್ ಅಷ್ಟೇ. ಆಯ್ತಾ? ಪ್ರಾಡಕ್ಟ್ ತಗೊಂಡು ಆರೋಗ್ಯ ತಗೊಂಡೆ. ಆರೋಗ್ಯದ ಜೊತೆಗೆ ನನಗೆ ಇನ್ನೊಂದು 4 ಜನರಿಗೆ ಹೇಳೋದಷ್ಟು ಶುರು ಮಾಡಿದ ಟೈಮಲ್ಲಿ ಆಶೀರ್ವಾದ ಸಿಗ್ತಾ ಬಂತು, ಆದಾಯ ಸಿಗ್ತಾ ಬಂತು. ಸೊ ಹಾಗಾಗಿ ನಾನು ಅವತ್ತಿಂದ ಡಿಸೈಡ್ ಮಾಡಿ ಸೊ ಈ ಒಂದು ಫುಲ್ ಟೈಮ್ ಆಗಿ ಈ ಒಂದು ನಾನು ಅಪಾರ್ಚುನಿಟಿನ ತಗೊಂಡೆ. ಅದ್ರ ಜೊತೆಲಿ ನಮ್ಮ ಒಂದು ಈ ಅಸೋಸಿಯೇಷನ್ ಆದಂತಹ ನಮ್ಮ ಈ ಫೌಂಡರ್ ಆದಂತಹ ನಮ್ಮ ಜೈನ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಮ ಯಶೋಧರ್ ಜೈನ್ ಸರ್ ಸೊ ಈ ಒಂದು ಒಳ್ಳೆ ಸಿಸ್ಟಮ್ ಅನ್ನ ನಮಗೆ ಸಿಕ್ತು. ಈ ಒಂದು ಸಿಸ್ಟಮ್ ಇಂದ ಸೊ ನಮ್ಮ 3 ದಿಗ್ಗಜರು ಯಾರಿದ್ದಾರೆ, ನಿಸಾರ್ ಸರ್, ದಿನಕರ್ ಸರ್, ಇವರ ಮುಖಾಂತರ ಈ ಒಂದು ಅದ್ಭುತವಾದ ಒಂದು ಈ ಒಂದು ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಸಿಸ್ಟಮ್ ಕೂಡ ಸಿಕ್ತು. ಈ ಸಿಸ್ಟಮ್ ನ ಇವತ್ತು ಫಾಲೋ ಅಪ್ ಮಾಡ್ತಾ ಸೊ ಇವತ್ತು ತುಂಬಾ ಜನರಿಗೆ ಇವತ್ತು ಆರೋಗ್ಯಗಳನ್ನ ಕೊಡಿಸ್ತಾ
ಸೊ ಅದೇ ತರ ಇವತ್ತು ಈ ಇಂಡಸ್ಟ್ರಿ ಶುರು ಆಯ್ತು, ನಮ್ಗೆ ಈ ಜರ್ನಿ ಶುರು ಆಯ್ತು. ಸೊ ಯಾಕಂದ್ರೆ ಇವತ್ತು ಜನಗಳಿಗೆ ಇವತ್ತು ನೋಡಿ ಎಷ್ಟೋ ಜನ ಇವತ್ತು ಆರೋಗ್ಯಕ್ಕೋಸ್ಕರ ಓಡಾಡ್ತಾ ಇದ್ದಾರೆ, ಎಷ್ಟೋ ಜನ ಜೀವನ ಮಾಡಕ್ಕೋಸ್ಕರ ಓಡಾಡ್ತಾ ಇದ್ದಾರೆ. ಏನ್ ಹೇಳಿ, ಇನ್ಕಮ್ ಮಾಡ್ಬೇಕು, ನಾವು ಜೀವನ ಕಟ್ಕೋಬೇಕು, ಚೆನ್ನಾಗಾಗ್ಬೇಕು, ದುಡ್ಡು ಮಾಡ್ಬೇಕು, ಬಂಗ್ಲೆ ಮಾಡ್ಬೇಕು, ಏನೇನೋ ಆಸೆಗಳಿದಾವೆ. ಆದ್ರೆ ಇವತ್ತು ನಾರ್ಮಲ್ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಆಸೆಗಳನ್ನ ನಾವು ಈಡೇರಿಸೋಳಕ್ಕೆ ನಮ್ಗೆ ಇವತ್ತು ದಾರಿ ಇಲ್ಲ, ಇವತ್ತು ಅವಕಾಶಗಳಿಲ್ಲ. ಆದ್ರೆ ಒಂದಂತೂ ನಾನು ಹೇಳ್ತೀನಿ ಡಿಯರ್ ಫ್ರೆಂಡ್ಸ್, ನಾನು ಇಲ್ಲಿದ್ದವ್ರಿಗೆ ಎಲ್ರಿಗೂ, ಸೊ ಈ ಬಯೋಟೋರಿಯಂ ಈಸ್ ದ ಬೆಸ್ಟ್ ಕಂಪನಿ ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ಸೊ ಇಂಥ ಒಂದು ಅದ್ಭುತವಾದ ಪೇಔಟ್ ಕೊಡುವಂತದ್ದು, ಇಂಥ ಅದ್ಭುತವಾದ ಒಂದು ಪ್ರಾಡಕ್ಟ್. ಯಾಕಂದ್ರೆ ನಾನು ಹೇಳ್ತೀನಿ, ಇದಕ್ಕೆ ಕಲ್ಪವೃಕ್ಷ ಅಂತಾನೆ ಹೇಳ್ತಾರೆ. ಕರೆಕ್ಟಾ? ಹೇಳ್ತಾರೆ ನಾವು ಏನ್ ಕೇಳ್ತೀವಿ ಅದು ಕೊಡುತ್ತೆ ಅಂತ. ಸೊ ಅದೇ ತರ ನಮ್ಗೆ ಈ ಬಯೋಟೋರಿಯಂ ಏನಿದೆ, ಇವತ್ತು ನಾವು ಏನ್ ಕೇಳ್ತೀವಿ ಅದು ಕೊಡ್ತಾ ಇದೆ. ಆದ್ರೆ ಅದಕ್ಕೆ ಸೊ ನಾವು ಅದನ್ನ ನಿರ್ಧಾರ ತಗೊಳ್ಳುವಂಥದ್ದು. ಸೊ ಹೇಳ್ತಾರಲ್ಲ, ಆ ಕ್ಷಣದಲ್ಲಿ ಜೀವನ ಬದಲಾಗಲ್ಲ ಅಂತೆ. ನಾವು ಕ್ಷಣದಲ್ಲಿ ತಗೊಳ್ಳುವಂತ ಒಂದು ಯೋಚನೆ, ಒಂದು ನಿರ್ಧಾರ ಏನಿದೆಯಲ್ಲ, ಅದು ನಮ್ಮ ಜೀವನ ಶೈಲಿನ ಜೀವನನ ಬದಲಾ ಮಾಡುತ್ತೆ ಅಂತ. ಅದೇ ತರ ಸೊ ನಾನು ಆ ಟೈಮಲ್ಲಿ ತಗೊಂಡಿದ್ದು ಒಂದು ನಿರ್ಧಾರ ಸೊ ಇವತ್ತು ನನ್ನ ಜೀವನನ ಬದಲಾವಣೆ ಮಾಡ್ತಾ ಇದೆ. ಸೊ ಇದೇ ತರ ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಸಪೋರ್ಟ್ ಕೊಡ್ತಾ ಇರುವಂತಹ ನನ್ನ ಗ್ರೇಟ್ ಲೀಡರ್ಸ್, ಮತ್ತೆ ನನ್ನ ಅಸೋಸಿಯೇಟ್ಸ್, ಲವ್ಲಿ ಅಸೋಸಿಯೇಟ್ಸ್ ಯಾರೆಲ್ಲ ಇದ್ದಾರೆ, ನನ್ನ ಡೌನ್ಲೈನ್ಸ್ ಇವತ್ತು. ಯಾಕಂದ್ರೆ ನೋಡಿ, ಈ ಒಂದು ಪ್ರಾಡಕ್ಟ್ ಜಸ್ಟ್ ಆರೋಗ್ಯ ಒಂದೇ ಕೊಡ್ತಾ ಇಲ್ಲ, ಸೊ ಇದರಿಂದ ಆದಾಯನೂ ಬರ್ತಾ ಇದೆ, ಆಶೀರ್ವಾದನೂ ಬರ್ತಾ ಇದೆ, ರೆಕಗ್ನೈಸ್ ಆಗ್ತಾ ಇದೀವಿ. ಈಗ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಇಂಥ ಒಂದು ಅವಕಾಶ ಇವತ್ತು ನೋಡಿ, ಆಲ್ಮೋಸ್ಟ್ ಸೊ ನಾವೊಂದು 700 ಮೆಂಬರ್ಸ್ ನಾವು ಇವತ್ತು ಇದೀವಿ. ಸೊ ಇಷ್ಟು ಜನರ ಮುಂದೆ ನಾವು ಇವತ್ತು ಪರಿಚಯ ಆಗ್ತಾ ಇದೀವಿ ಅಂತ ಆದ್ರೆ ನಿಜವಾಗ್ಲೂ ಗ್ರೇಟ್. ಕರೆಕ್ಟಾ? ಯಾಕಂದ್ರೆ ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತೆ ಸರ್, ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೋಬೇಕು ನಾವು ಅಷ್ಟೇ. ಎಷ್ಟೋ ಜನಗಳಿಗೆ ಅವಕಾಶಗಳು ಸಿಕ್ಕಿದ್ರು ಕೂಡ ನಾವು ದೂರ ಬಿಡ್ತೀವಿ. ಕರೆಕ್ಟಾ? ಸೊ ಹಾಗಾಗಿ ಇವತ್ತು ಸ್ಟ್ರಾಂಗ್ ಆಗಿ, ಯಾಕಂದ್ರೆ ನಾವು ಎಲ್ಲೇ ಬಂಡವಾಳ ಹಾಕೊಂಡು ಬಿಸ್ನೆಸ್ ಮಾಡಿ ರಿಸ್ಕ್ ತಗೊಂಡು ಮಾಡೋದಕ್ಕಿಂತ ನನಗೆ ಅರ್ಥ ಆಗಿದ್ದು ಒಂದೇ, ಇವತ್ತು ರಿಸ್ಕ್ ಇಲ್ದೇನೆ ಇವತ್ತು ಕಷ್ಟ ಎಲ್ಲಾ ಕಡೆ ನಾವು ಕೆಲಸ ನಾವು ಮಾಡ್ಲೇಬೇಕು. ಕರೆಕ್ಟಾ? ನಮ್ಮ ಟೈಮ್ ನಾವು ಕೊಡ್ಲೇಬೇಕು. ಅಂತದ್ರಲ್ಲಿ ಇಂಥ ಒಂದು ಒಳ್ಳೆ ಅವಕಾಶದಲ್ಲಿ ಕೊಡೋಣ ಅಂತ ನಾನು ಇಲ್ಲಿ ಟೈಮ್ ಕೊಟ್ಟಿದ್ದು. ಸೊ ಇಲ್ಲಿ ಟೈಮ್ ಕೊಡ್ತಾ ಕೊಡ್ತಾ ಇವತ್ತು ಎಷ್ಟು ಸಾವಿರಾರು ಜನರಿಗೆ ಈ ಪ್ರಾಡಕ್ಟ್ ರೀಚ್ ಆಗಿದೆ. ಸೊ ಅದೇ ತರ ಆರೋಗ್ಯ ಸಿಗ್ತಾ ಇದೆ, ಆಶೀರ್ವಾದ ಸಿಗ್ತಾ ಇದೆ. ಕರೆಕ್ಟಾ? ನಾನು ಹೇಳೋದಿಷ್ಟೇ, ಇಲ್ಲಿ ತುಂಬಾ ಜನ ನಾವ್ ಇದೀವಿ, ಎಷ್ಟೋ ಜನ ಡಿಗ್ರಿ ಮಾಡಿರೋರು ಇದ್ದಾರೆ. ಕರೆಕ್ಟಾ? ಚೆನ್ನಾಗಿ ಓದಿರೋರು ಇದ್ದಾರೆ, ಬಂಡವಾಳ ಹಾಕೊಂಡು ಲಕ್ಷಗಟ್ಟಲೆ ಬಂಡವಾಳ ಹಾಕೊಂಡು ಇವತ್ತು ಬಿಸ್ನೆಸ್ ನ ಮಾಡ್ತಾ ಇರೋರು ಇದ್ದಾರೆ. ಕರೆಕ್ಟಾ? ಸೊ ನಾನ್ ಹೇಳೋದಿಷ್ಟೇ, ಸೊ ಪ್ರತಿಯೊಬ್ರು ಈ ಒಂದು ಇಂಡಸ್ಟ್ರಿನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಜನಗಳಿಗೆ ಹೆಂಗಾಗಿದೆ ಮೆಂಟಾಲಿಟಿ ಅಂತ ಅಂದ್ರೆ, ಸೊ ಅದರಲ್ಲೂ ಕೂಡ ನಮ್ಮ ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ತುಂಬಾ ನೆಗೆಟಿವ್ಸ್ ಬರ್ತವೆ ಅಂತ ಕೇಳಿದೀನಿ ನಾನು. ಯಾಕಂದ್ರೆ ನನಗೆ ಅಷ್ಟು ಅನುಭವ ಇಲ್ಲ, ಯಾಕಂದ್ರೆ ಇದು ನನಗೆ ಹೊಸ ಇಂಡಸ್ಟ್ರಿ. ಸೊ ಆಲ್ಮೋಸ್ಟ್ ಒಂದ್ 2-3 ವರ್ಷದಿಂದ ನನಗೆ ಪರಿಚಯ ಆಗಿರೋದು. ಸೊ ತುಂಬಾ ಜನ ಯಾಕಂದ್ರೆ ಬೇರೆ ಬೇರೆ ಕಂಪ್ನಿಗಳು ಬಂದು ಮೋಸ ಹೋಗಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಏನೇನೋ ಮಾಡಿ ಹೋಗಿದ್ದಾರೆ, ಕೈಯನ್ನ ಸುಟ್ಕೊಂಡು ಸಾಲ ಸೂಲ ಮಾಡ್ಕೊಂಡು ಜೀವನನ ಅಂದ್ರೆ ಜೀವನ ಹೆಂಗಾಗಿದೆ ಅಂತಂದ್ರೆ, ಎಷ್ಟೋ ಜನ ಬೇರೆ ಬೇರೆ ಕಂಪ್ನಿಗಳಿದಾವೆ ನಾನು ನೋಡಿದೀನಿ. ಸೊ ಅಲ್ಲಿ ಎಷ್ಟೋ ಜನ ಬಂಡವಾಳ ಹಾಕಿ ಸಾಲಗಳನ್ನ ಮಾಡ್ಕೊಂಡು ಜೀವನ ಇವತ್ತು ಹೆಂಗಾಗಿದೆ ಅಂದ್ರೆ, ಒಳ್ಳೆ ರೀತಿಯಲ್ಲಿ ಇದ್ದವರು ಇವತ್ತು ಏನೇನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಕರೆಕ್ಟಾ? ಸೊ ಅಂತದ್ರಲ್ಲಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ಅದ್ಭುತವಾದ ಒಂದು ಛಾಪನ್ನ ಮೂಡಿಸ್ತಾ ಇರುವಂತ ಕಂಪನಿ ನಮ್ಮ ಈ ಬಯೋಟೋರಿಯಂ. ಸೊ ಅದರಲ್ಲೂ ಕೂಡ ನಮ್ಮ ಡಾಕ್ಟರ್ ಸಾಗರ್ ಜೋಶಿ ಸರ್ ಒಂದು ನಿಜವಾಗ್ಲೂ ಒಂದು ಚಿರಋಣಿ ಆಗ್ಬೇಕು ನಾವು. ಯಾಕಂದ್ರೆ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ನ ಪರಿಚಯ ಮಾಡ್ತಿ, ನಮಗೆ ಒಂದು ಅದ್ಭುತವಾದ ಒಂದು ಇನ್ಫಾರ್ಮೇಶನ್ ಅನ್ನ ನಮಗೆ ಕೊಟ್ಟು, ಸೊ ಒಂದು ಅದ್ಭುತವಾದ ಇನ್ಕಮ್ ನ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಸೊ ಯಾಕಂದ್ರೆ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಇವತ್ತು ನಾವು ಕೋಟಿ ದುಡಿಬಹುದು ಅಂತ ಅಂದ್ರೆ ನಿಜವಾಗ್ಲೂ ಗ್ರೇಟ್ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ತಿಂಗಳಿಗೆ ಒಂದು 20,000 30,000 ದುಡಿಯೋದು ತುಂಬಾ ಕಷ್ಟ ಇದೆ. ಸೊ ಮತ್ತೆ ಎಷ್ಟೋ ಜನ ಇದೀವಿ ಇವತ್ತು ಏನೇನೋ ಬಿಸ್ನೆಸ್ ಗಳು ಮಾಡ್ತಾ ಇದೀವಿ, ಜಾಬ್ ಗಳು ಮಾಡ್ತಾ ಇದೀವಿ, 15,000 20,000 25,000 ಸ್ಯಾಲ್ರಿ. ಅಲ್ಲಿ ಟೈಮ್ ನೋಡಿ, ಟೈಮ್ ಫ್ರೀಡಮ್ ಇಲ್ಲ. ಅವ್ರು ಹೇಳೋ ತರ ಕೇಳ್ಬೇಕು. ಕರೆಕ್ಟಾ? ಟೈಮ್ ಫ್ರೀಡಮ್ ಇಲ್ಲ, ಮನಿ ಫ್ರೀಡಮ್ ಇಲ್ಲ. ಏನೋ ಒಂದು ನಾವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಾವು ಯೋಚನೆ ಮಾಡ್ತೀವಿ. ಕರೆಕ್ಟಾ? ತುಂಬಾ ಯೋಚನೆ ಮಾಡಿ. ಯಾಕಂದ್ರೆ ನಮ್ಮ ಇರುವಂತ ಒಂದು ಏನ್ ನಮ್ದು ಇನ್ಕಮ್ ಇದೆ ಅದ್ರ ಒಳಗಡೆನೆ ನಾವು ಎಲ್ಲದನ್ನು ಮೇಂಟೈನ್ ಮಾಡ್ಬೇಕು. ಕರೆಕ್ಟಾ? ಸೊ ಈ ತರ ಎಲ್ಲ ತುಂಬಾ ಇದ್ರಲ್ಲಿ ಇದೀವಿ. ಸೊ ನಾನು ಹೇಳೋದಿಷ್ಟೇ, ನಿಜವಾಗ್ಲೂ ಈ ಒಂದು ಕಂಪನಿ ನಿಜವಾಗ್ಲೂ ಗ್ರೇಟ್ ಇದೆ, ಈ ಬಯೋಟೋರಿಯಂ. ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ಟೈಮ್ ಫ್ರೀಡಮ್ ಇದೆ, ಮನಿ ಫ್ರೀಡಮ್ ಇದೆ, ಏನ್ ಹೇಳಿ, ಮತ್ತೆ ಒಂದು ಖುಷಿಯಾಗಿ ಒಂದು ಜೀವನ ಲೀಡ್ ಮಾಡ್ತಾ ಇದೀವಿ. ಸೊ ಅದರಲ್ಲೂ ಕೂಡ ನಾನು ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಂದು ಅವಕಾಶ ಕೊಟ್ಟಂತಹ ನನ್ನ ಗ್ರೇಟ್ ಲೀಡರ್ ಸಂಪತ್ ಸರ್ಗೆ ಮತ್ತೆ ನನ್ನ ಜೈನ್ ಸರ್ಗೆ. ಯಾಕಂದ್ರೆ ನಾವೆಲ್ಲ ಶುರು ಮಾಡಿ ಟೈಮಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡಿ ಅರ್ಥ ಮಾಡ್ಕೊಂಡು ಸೊ ಈ ಒಂದು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಸೊ ಇವತ್ತು ತುಂಬಾ ಜನ ಇವತ್ತು ಆರೋಗ್ಯ, ಆಶೀರ್ವಾದ, ಆದಾಯ ಎಲ್ಲದೂ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಕೂಡ ತುಂಬಾ ಜನರಿಂದ ಇವತ್ತು ಆಶೀರ್ವಾದ, ಯಾಕಂದ್ರೆ ನಾನು ಹೇಳಿದೆ ರೆಕಗ್ನೈಸ್ ಆಗ್ತಾ ಇದೀವಿ ನಾವು. ಏನ್ ಹೇಳಿ,
ಇವತ್ತು ಹೊರಗಡೆ ಪ್ರಪಂಚದಲ್ಲಿ ನಮ್ಗೆ ಯಾರು ನೆನ್ಸೋರೇ ಇಲ್ಲ ಸರ್. ಕರೆಕ್ಟಾ? ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಗೆ ಎಲ್ರು ಈಗ ನೋಡಿ ಎಷ್ಟೋ ಜನ ಕರ್ನಾಟಕದಿಂದ ಎಲ್ಲ ಮೂಲೆಯಿಂದ ಎಲ್ಲ ಜಾಯ್ನ್ ಆಗಿದೀವಿ ನಾವು. ಕರೆಕ್ಟಾ? ಶರೀಫ್ ಯಾರಂತ ಗೊತ್ತಿರ್ಲಿಲ್ಲ. ಕರೆಕ್ಟಾ? ಇವತ್ತು ಎಲ್ರಿಗೂ ಪರಿಚಯ ಆಗ್ತಾ ಇದೆ. ಕರೆಕ್ಟಾ? ನಿಜವಾಗ್ಲೂ ಇಲ್ಲಿ ಈ ಪ್ರಾಡಕ್ಟ್ ಗ್ರೇಟ್, ಕಂಪನಿ ಗ್ರೇಟ್, ನಮ್ಮ ಸಿಸ್ಟಮ್ ಗ್ರೇಟ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಈ ಬಯೋಟೋರಿಯಂ ಇವತ್ತು ಅದ್ಭುತವಾದ ಒಂದು ಜರ್ನಿ. ಯಾಕಂದ್ರೆ ನೋಡಿ ನಾವು ಜೀವನ ಮಾಡಬೇಕು, ಇವತ್ತು ನಾವು ಬರೀ ಜೀವನ ಮಾಡ್ತಾ ಇದೀವಿ ಅಷ್ಟೇ. ಜೀವನ ಶೈಲಿ ಅಂತೂ ಯಾರು ಮಾಡ್ತಾ ಇಲ್ಲ. ನೀವು ಯೋಚನೆ ಮಾಡಿ ನೋಡಿ, ನಾವು ಎಷ್ಟೋ ಜನ ಇವತ್ತು ಬರೀ ಕಷ್ಟ ಪಡ್ತಾ ಇದೀವಿ. ಬೆಳಗ್ಗೆ ಎದ್ದೇಳೋದು ನಮ್ಮ ಕೆಲಸ ಏನ್ ಅಷ್ಟೇ, ಅದು ದಿನನಿತ್ಯ ಅಷ್ಟರಲ್ಲೇ ಇದೀವಿ ನಾವು. ಜೀವನ ಮುಗ್ದು ಹೋಗ್ತಾ ಇದೆ ಹಂಗೆ. ಕರೆಕ್ಟಾ? ಎಷ್ಟೋ ಜನ ನೋಡಿ ವರ್ಷಗಟ್ಲೆ ಕಳ್ದು ಹೋಗಿದೆ. ಎಷ್ಟೋ ಜನರಿಗೆ ಆಯಸ್ ಹೋಗ್ತಾ ಇದೆ. 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ. ಸರ್ ನಮ್ಮ ಫುಲ್ ಆಯಸ್ ಮುಗ್ದೋದ್ರು ಕೂಡ ನಾವ್ ಎಲ್ಲಿದೀವಿ ಅಲ್ಲೇ ಇದೀವಿ. ನೀವ್ ಒಂದ್ಸತಿ ಯೋಚನೆ ಮಾಡಿ ನೋಡಿ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ನಾವ್ ಎಲ್ಲಿ ತನಕ ಯೋಚನೆ ಮಾಡಿ ನಾವು ಡಿಸಿಷನ್ ತಗೊಳಲ್ವೋ ಅಲ್ಲಿ ತನಕ ನಮ್ಮ ಜೀವನ ಶೈಲಿ ಬದಲಾಗಲ್ಲ, ನಮ್ಮ ಜೀವನ ಬದಲಾಗಲ್ಲ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಒಂದು ಒಳ್ಳೆ ಅವಕಾಶ ಇದೆ ನಮ್ಗೆ ಹೇಳಿ. ಸೊ ನಮಗೊಂದು ಒಳ್ಳೆ ಅದ್ಭುತವಾದ ಅವಕಾಶ ಸಿಕ್ಕಿದೆ. ಸೊ ಈ ಅವಕಾಶದ ಮುಖಾಂತರ ನಮ್ಮ ಜೀವನನ ನಾವು ರೂಪಿಸ್ಕೋಬಹುದು. ಕರೆಕ್ಟಾ? ಸೊ ಹಾಗಾಗಿ ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ಹತ್ತತ್ರ ನಾನು ಕೂಡ ಈ ಪ್ರಾಡಕ್ಟ್ ನೋಡಿ ಒಂದು 4 ಜನರಿಂದ ಶುರು ಮಾಡಿದ್ದು. ಮತ್ತೆ ಎಷ್ಟು ಈಸಿ ಇದೆ ಈ ಒಂದು ಇಂಡಸ್ಟ್ರಿ ಅಂತ ಅಂದ್ರೆ, ಸೊ ನನಗ್ ಪರಿಚಯ ಆಯ್ತು, ನಾನು ಇನ್ನೊಬ್ರನ್ನ ಪರಿಚಯ ಮಾಡಕ್ ಶುರು ಮಾಡಿದೆ. ಸೊ ನಮ್ಮ ಒಬ್ರು ಗ್ರೇಟ್ ಲೀಡರ್ ಹೇಳ್ತಾರೆ, ನಿಸಾರ್ ಸರ್ ಯಾವತ್ತುವೆ. ಸೊ ಯಾಕಂದ್ರೆ ಅದು ಆ ಪಾಯಿಂಟ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಈ ಪ್ರಾಡಕ್ಟ್ ಇಂದ ಪ್ರಮೋಟ್ ಮಾಡೋದ್ರಿಂದ ಮನಿ ಸರ್ಕ್ಯುಲೇಷನ್ ಆಗುತ್ತೆ ಅಂತ. ಸೊ ನಾನು ಇಷ್ಟೇ ಅರ್ಥ ಮಾಡ್ಕೊಂಡಿದ್ದು. ಯಾಕಂದ್ರೆ ಇವ್ ಎರಡನ್ನೇ ಮಾಡ್ತಾ ಇವತ್ತು ಎಷ್ಟೋ ಜನಗಳಿಗೆ ಇವತ್ತು ಅವಕಾಶನ ಸಿಗ್ತಾ ಇದೆ. ಕರೆಕ್ಟ್? ಅವಕಾಶನ ಕೊಡ್ತಾ ಇದೆ ನೋಡಿ. ಇಲ್ಲಿ ಒಂದು ಆರೋಗ್ಯ ಒಂದೇ ಕೊಡ್ತಾ ಇಲ್ಲ, ಸೊ ಇವತ್ತು ಆದಾಯ ಮಾಡುವಂತ ಅವಕಾಶನೂ ಕೊಡ್ತಾ ಇದೀವಿ ಸರ್. ಕರೆಕ್ಟಾ? ಸೊ ಹಾಗಾಗಿ ಇವತ್ತು ಈ ಒಂದು ಅವಕಾಶನ ಮಾಡ್ತಾ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಮೂಲೆಯಲ್ಲೂ ಇವತ್ತು ನಮ್ಮ ಅದು ಪ್ರಾಡಕ್ಟ್ ಅಂದ್ರೆ ನಮಗೆ ಪರಿಚಯ, ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ಟೀಮಲ್ಲಿ ಎಷ್ಟೋ ಜನ ಇವತ್ತು ನೋಡಿ ಸಿಂಗಾಪುರ್ ತನಕನೂ ಪ್ರಾಡಕ್ಟ್ ಹೋಗಿದೆ. ಏನ್ ಹೇಳಿ? ತಮಿಳ್ನಾಡು, ಸೊ ಆಂಧ್ರ ಪ್ರದೇಶ್. ಕರೆಕ್ಟಾ? ನಾನ್ ಕರ್ನಾಟಕ ಶಿವಮೊಗ್ಗದಲ್ಲಿ ಕೂತಿದ್ದೀನಿ. ಸೊ ನಮ್ಮ ಪ್ರಾಡಕ್ಟ್ ಎಲ್ಲಿ ಬೇಕಾದ್ರೂ ರೀಚ್ ಮಾಡ್ಬೋದು ಅಂತ ಒಂದು ಇಂಡಸ್ಟ್ರಿ ಇದು. ಹೇಳಿ, ನೀವು ನಿಮ್ಮ ಜಾಗದಲ್ಲಿ ಇಟ್ಕೊಂಡು ನೀವು ಇಡೀ ಪ್ರಪಂಚದಕ್ಕೆ ನೀವು ಪ್ರಾಡಕ್ಟ್ ಅನ್ನ ತಲುಪಿಸಬಹುದು. ಸೊ ಎಲ್ಲೇ ಯಾರೇ ಪ್ರಾಡಕ್ಟ್ ತಗೊಂಡ್ರು, ಸೊ ನಿಮ್ಗೆ ಏನ್ ಆದಾಯ ಬರಬೇಕು ಆ ಒಂದು ಸಿಸ್ಟಮ್ ಮುಖಾಂತರ ನಿಮ್ಗೆ ಆದಾಯ ಸಿಗುತ್ತೆ. ಇಂತ ಒಂದು ಒಳ್ಳೆ ಅವಕಾಶ. ಸೊ ಅದೇ ತರ ನಮ್ಮ ಎಲ್ಲಾ ಅವೇರ್ನೆಸ್ ಗಳನ್ನ ಮಾಡ್ತಾ ಎಲ್ಲಾ ಕಡೆ ಅವೇರ್ನೆಸ್ ಗಳನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಅದೇ ತರ ಶಿವಮೊಗ್ಗದಲ್ಲೂ ಇವತ್ತು ಅದ್ಭುತವಾಗಿ ಪ್ರತಿ ವಾರ ಅವೇರ್ನೆಸ್ ನಡೀತಾ ಇದೆ. ಸೊ ತುಂಬಾ ಜನ ಬರ್ತಾ ಇದ್ದಾರೆ. ಯಾಕಂದ್ರೆ ಜನಗಳಿಗೆ ಇದು ಹೊಸ ಇಂಡಸ್ಟ್ರಿ. ಸೊ ಮತ್ತೆ ತುಂಬಾ ನೆಗೆಟಿವ್ ಇರೋದ್ರಿಂದ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗೋಣ. ಯಾಕಂದ್ರೆ ಇಲ್ಲಿ ಸತ್ಯ ಇದೆ ಸರ್. ಏನ್ ಹೇಳಿ? ಇಲ್ಲಿ ಟ್ರೂತ್ ಇದೆ. ಯಾಕಂದ್ರೆ ಇಲ್ಲಿ ಯಾವುದೇ ತರ ಸೊ ಒಬ್ರಿಗೂ ಮೋಸ ಆಗುವಂತದ್ದಿಲ್ಲ. ಹೇಳಿ ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ಇದಾರೆ, ಸೊ ಕರೆಕ್ಟ್ ಆಗಿ ಬಂದು ತಿಳ್ಕೊಂಡಿರಲ್ಲ. ಇದನ್ನ ನಾನು ಹೇಳೋದಿಷ್ಟೇ, ಇದನ್ನ ಫಸ್ಟ್ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲೈಫ್ ನಮ್ದು. ಹೇಳಿ, ನಮ್ಮ ಲೈಫ್ ನಾವು ಬೇರೆಯವ್ರ ಕೈಯಲ್ಲಿ ಕೊಡುವಂತದಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಂಡು ಈ ಒಂದು ಇಂಡಸ್ಟ್ರಿನ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಾವು ತಗೊಂಡ್ರೆ, ಸೊ ನಿಜ ಹೇಳ್ತೀನಿ, ನಾವಿಲ್ಲಿ ಸಾಧನೆ ಮಾಡ್ಬೋದು. ಯಾಕಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಸೊ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಸೊ ಇಷ್ಟೊಂದು ಆದಾಯನೂ ಕೂಡ ನಾನು ಮಾಡಿರ್ತೀನಿ ಅಂತ. ಕರೆಕ್ಟಾ? ಸೊ ನನ್ನ ಆದಾಯವನ್ನು ಕೂಡ ಹೇಳ್ತೀನಿ. ಯಾಕಂದ್ರೆ ಇವತ್ತು ಪ್ರತಿ ತಿಂಗಳು ಆಲ್ಮೋಸ್ಟ್ ನಿಯರ್ ನಂದು 80 ರಿಂದ 1 ಲಕ್ಷ ತನಕನೂ ನಂದು ಇನ್ಕಮ್ ಇದೆ. ಸೊ ಇವತ್ತು ಟೋಟಲಿ ನನ್ನ ಆದಾಯ ಆಲ್ಮೋಸ್ಟ್ 11.5 ಲಕ್ಷ ಆಗಿದೆ. ಸೊ ತುಂಬಾ ಖುಷಿ ಇದೆ. ಏನ್ ಹೇಳಿ? ನೋಡ್ಬೋದು. ಯಾಕಂದ್ರೆ ಇದು ಮನ್ಸಿಂದ ಬರುವಂತ ಮಾತುಗಳಿದು. ನಿಜವಾಗ್ಲೂ ನಾನು ಹೇಳ್ತೀನಿ, ತುಂಬಾ ಖುಷಿಯಿಂದ ಜೀವನ ಮಾಡ್ತಾ ಇದೀವಿ ಇವತ್ತು. ಹೇಳಿ, ನಾನು ಹೇಳ್ದೆ ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಏನ್ ಹೇಳಿ, ಎಲ್ಲದೂ ಸಿಗ್ತಾ ಇದೆ. ಅದರಲ್ಲೂ ಕೂಡ ನನಗೆ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡು, ಅದರಲ್ಲೂ ನನ್ನ ಮಿಸ್ಸಸ್ ತುಂಬಾ ನನಗೆ ಸಪೋರ್ಟ್ ಕೊಟ್ಟಿದ್ದು. ಯಾಕಂದ್ರೆ ಒಂದು ಒಳ್ಳೆ ಅವಕಾಶ. ಯಾಕಂದ್ರೆ ಎಲ್ಲಿ ತನಕ ನಮ್ಗೆ ಫ್ಯಾಮಿಲಿನೂ ಸಪೋರ್ಟ್ ಇರಲ್ವೋ ಅಲ್ಲಿ ತನಕ ನಮಗೂ ಅಷ್ಟು ಮುಂದೆ ಹೋಗೋದಕ್ಕೆ ದಾರಿ ಇರಲ್ಲ. ಕರೆಕ್ಟಾ? ಯಾಕಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಂಡ್ವಿ. ಸೊ ಫ್ಯಾಮಿಲಿಯಲ್ಲೂ ನನ್ನ ಮನೆಯವರು ನನಗೆ ಸಪೋರ್ಟ್ ಕೊಟ್ರು. ಇಲ್ಲ, ಇದು ತುಂಬಾ ಚೆನ್ನಾಗಿದೆ ಇಂಡಸ್ಟ್ರಿ, ನೀವು ಮಾಡಿ ಅಂದ್ರೆ ಎಂಕರೇಜ್ ಮಾಡಿದ್ರು. ಯಾಕಂದ್ರೆ ನಾವೆಲ್ಲ ಹೊರಗಡೆ ಇದ್ರಲ್ಲಿ ಈ ಇಂಡಸ್ಟ್ರಿನ ಗೊತ್ತಿಲ್ದೇನೆ ಸೊ ನಾವು ಬಿಸ್ನೆಸ್ ಮಾಡಿ ಅಲ್ಲೆಲ್ಲ ಲಾಸ್ ಮಾಡ್ಕೊಂಡು ಏನೇನು ಮಾಡ್ಕೊಂಡು ಸಾಲಗಳೆಲ್ಲ ಆಗಿತ್ತು. ಸೊ ಇವತ್ತು ಈ ಇಂಡಸ್ಟ್ರಿಗೆ ಬಂದ್ಮೇಲೆ, ಈ ಬಯೋಟೋರಿಯಮಿಗೆ ಬಂದ್ಮೇಲೆ, ಸೊ ಇವತ್ತು ಆ ಸಾಲ ಎಲ್ಲ ತೀರಿಸ್ಕೊಂಡು ನಿಜವಾಗ್ಲೂ ಒಂದು ಒಳ್ಳೆ ಜೀವನ ಶೈಲಿನ ನಾವು ರೂಪಿಸ್ಕೊಳ್ತಾ ಇದ್ದೀನಿ. ಸೊ ಇದೇ ತರ ಅವಕಾಶ ಪ್ರತಿ ಒಬ್ಬರಿಗೂ ಇದೆ ಸರ್. ಪ್ರತಿ ಒಬ್ಬ ವ್ಯಕ್ತಿಗೂ ಇದೆ. ಇಲ್ಲಿ ನಿಮ್ಗೆ ಎಜುಕೇಟೇ ಇರಬೇಕು ಅಂತ ಏನಿಲ್ಲ. ಇಲ್ಲಿ ಕರ್ರಿಗಿದ್ದೀರಾ, ಬೆಳ್ಳಿಗಿದ್ದೀರಾ, ಧರ್ಮ ಏನು ಕೇಳಲ್ಲ. ಏನ್ ಹೇಳಿ, ನನ್ಗೆ ಇದು ತುಂಬಾ ಇಷ್ಟ ಆಗಿದ್ದು ಇಂಡಸ್ಟ್ರಿ. ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿ 18 ವರ್ಷ ಅಷ್ಟೇ ಆಗಿರ್ಬೇಕು. ಸೊ ಅಲ್ಲಿಂದ ನಿಮ್ಮ ಜರ್ನಿ ಶುರು ಆಗುತ್ತೆ. ಯಾಕಂದ್ರೆ 100% ಇಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೂ ಅವಕಾಶ ಇದೆ, ಪ್ರತಿ ಒಬ್ಬರಿಗೂ ಅವಕಾಶ ಇದೆ.
ಸೊ ಈ ಅವಕಾಶನ ನಾವು ಯೂಸ್ ಮಾಡ್ಕೋಬೇಕಷ್ಟೇ, ಕರೆಕ್ಟಾ? ಅಂತದ್ರಲ್ಲಿ ಕೂಡ ನಮಗೆಲ್ಲ ಅದ್ಭುತವಾದ ರಿಸಲ್ಟ್ಸ್, ಅದ್ಭುತವಾದ ಪ್ರಾಡಕ್ಟ್ ಇದೆ, ಅದ್ಭುತವಾದ ರಿಸಲ್ಟ್ಸ್, ಅದ್ಭುತವಾದ ಇನ್ಕಮ್ ಕೊಡ್ತಾ ಇದೆ ಕಂಪ್ನಿ. ಸೊ ಅದ್ರ ಜೊತೆಗೆ ಇನ್ನೊಂದು ಅದ್ಭುತವಾದ ಸಿಸ್ಟಮ್ ಸಿಕ್ಕಿದೆ ನಮಗೆ, ಕರೆಕ್ಟಾ? ಈ ಸಿಸ್ಟಮ್ ಅನ್ನ ನಾವು ಫಾಲೋ ಅಪ್ ಮಾಡ್ಕೊಳ್ತಾ, ಯಾಕಂದ್ರೆ ಹೇಳ್ತಾರಲ್ಲ, ಸೊ ಮುಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಸೊ ಅದೇ ತರ ನಮ್ಮ ಹಿಂದೆ ನಮ್ಮ ಗುರುಗಳಿದ್ದಾರೆ. ಸೊ ಮತ್ತೆ ನಮ್ಗೆ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ಇರೋದ್ರಿಂದ ಇವತ್ತು ನಾವೆಲ್ಲರೂ ಒಂದು ನಿಯತ್ತಿಂದ ಒಂದು ಅರ್ನ್ ಮಾಡ್ತಾ ಇದೀವಿ. ಯಾಕಂದ್ರೆ ಹೇಳ್ತಾರಲ್ಲ, ಆಶೀರ್ವಾದದ ಹಣ ನಾನು ಇವತ್ತು ತಗೊಳ್ತಾ ಇದೀವಿ ನಾವು, ಕರೆಕ್ಟಾ? ಆಶೀರ್ವಾದದ ಹಣ, ಕರೆಕ್ಟಾ? ಸೊ ಹಾಗಾಗಿ ಡಿಯರ್ ಫ್ರೆಂಡ್ಸ್, ನಾನು ಇಲ್ಲಿ ಇರೋರು ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಇಂಥ ಒಂದು ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಸಿಸ್ಟಮ್ ಅನ್ನ ನಾವು ಫಾಲೋ ಅಪ್ ಮಾಡ್ಕೊಂಡು, ಸೊ ಈ ಒಂದು ಪ್ರಾಡಕ್ಟ್ ನ ಅಳವಡಿಸ್ಕೊಳ್ಳಿ. ಎಷ್ಟೋ ಜನ ಹೊಸಬ್ರು ಇದೀವಿ ನಾವು. ಸೊ ಇದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿರಲ್ಲ, ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ತೀವಿ, ಸುಮ್ಮನೆ ಆಗ್ಬಿಡ್ತೀವಿ. ಸೊ ಆ ತಪ್ಪು ಯಾವತ್ತೂ ಮಾಡಬೇಡಿ. ಯಾಕಂದ್ರೆ ಬರೀ ಇಲ್ಲಿ ನಿಮ್ಗೊಂದು ಆರೋಗ್ಯ ಅಷ್ಟೇ ಸಿಕ್ಕಿಲ್ಲ, ಒಂದು ಅದ್ಭುತವಾದ ಒಂದು ಅವಕಾಶನೂ ಕೂಡ ಸಿಕ್ಕಿದೆ ನಿಮ್ಗೆ, ಕರೆಕ್ಟಾ? ಈ ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಸೊ ಎಲ್ಲಿ ತನಕ ನಾವು ಅದನ್ನ ಅರ್ಥ ಮಾಡ್ಕೊಳಲ್ವೋ, ಅಲ್ಲಿ ತನಕ ನಾವು ಹೇಳ್ತಾರಲ್ಲ, ನಮ್ಮ ಮೈಂಡಿಗೆ ಫಸ್ಟ್ ಇದು ಹೋಗ್ಬೇಕು. ಸೊ ಆವಾಗ್ಲೇ ಅದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಬರೋದು. ಸೊ ನಿಮ್ಗೆ ಯಾರೇ ಫೋರ್ಸ್ ಮಾಡ್ಬೋದು, ಸರ್ ಫೋರ್ಸ್ ಮಾಡ್ತಾರೆ, ಯಾಕೆ? ನಿಮ್ ಒಳ್ಳೇದಕ್ಕೋಸ್ಕರನೇ. ಸೊ ಆದ್ರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಶೈಲಿನ ನಾವು ಬದಲಾವಣೆ ಮಾಡ್ಕೋಬಹುದು. ಸೊ ಇಷ್ಟು ಹೊತ್ತು ನನಗೆ ಈ ಅವಕಾಶ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸೊ ಈ ಒಂದು ಸಿಸ್ಟಮ್ಗೆ ನಮ್ಮ ಜೈನ್ ಸರ್, ನಮ್ಮ ಯಶೋಧರ್ ಜೈನ್ ಸರ್, ಮತ್ತೆ ನಮ್ಮ ನಿಸಾರ್ ಸರ್, ದಿನಕರ್ ಸರ್, ಅದೇ ತರ ನನ್ನ ಗ್ರೇಟ್ ಅಪ್ಲೈನ್ ಆದಂತಹ ನನ್ನ ಸಂಪತ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದೇ ತರ ನನ್ನ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಸಪೋರ್ಟ್ ಕೊಂಟಾದ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ತುಂಬಾ ಜನ ಇದ್ದಾರೆ, ನನ್ನ ಅಸೋಸಿಯೇಟ್ಸ್. ಸೊ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ನಾನು ಒಬ್ಬನೇ ಬೆಳೀತಾ ಇಲ್ಲ. ಸೊ ಇಲ್ಲಿ ತುಂಬಾ ಜನ ನನ್ನ ಜೊತೆಯಲ್ಲಿ ಬೆಳೀತಾ ಇದ್ದಾರೆ. ಯಾಕಂದ್ರೆ ಈ ಅವಕಾಶ ಬೆಳೆಸಿ ಬೆಳೆಯುವಂತ ಅವಕಾಶ. ಸೊ ಹಾಗಾಗಿ ಇಷ್ಟನ್ನ ಹೇಳ್ತಾ ನನ್ನ ಈ ಒಂದು ಮಾತನ್ನ ನಾನು ಮುಗಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅಪಾರ್ಚುನಿಟಿಗೆ. ಸೊ ಈ ಬಯೋಟೋರಿಯಂ ಅದ್ಭುತವಾದ ಅಪಾರ್ಚುನಿಟಿ. ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ಏನಿದೆ, ಅದ್ಭುತವಾದ ಒಂದು ಇಂಡಸ್ಟ್ರಿ. ಅದರಲ್ಲೂ ಕೂಡ ಈ ನಮ್ಮ ಈ ಬಯೋಟೋರಿಯಂ ಅದ್ಭುತವಾದ ಅವಕಾಶ ಇದೆ. ಸೊ ಒಳ್ಳೆ ಆದಾಯ ಇದೆ. ಸೊ ಎಲ್ಲರೂ ನಮ್ಮ ಇದನ್ನ ನಿರ್ಧಾರ ತಗೊಂಡು ಅವಕಾಶನ ಯೂಸ್ ಮಾಡ್ಕೊಳ್ಳೋಣ, ನಮ್ಮ ಜೀವನ ಶೈಲಿನ ಬದಲಾವಣೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಕೋಟಿ ನಾವು ಲೈಫಲ್ಲಿ ನೋಡ್ತೀವೋ ಇಲ್ವೋ ಗೊತ್ತಿರ್ಲಿಲ್ಲ. ಆದ್ರೆ ನನ್ಗೆ ಒಂದಂತೂ ಇಲ್ಲಿ ಸತ್ಯ, ಸರ್ ಇನ್ನೂ 1 ವರ್ಷ ಅಲ್ಲಿ 2 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ. ಸೊ ಇಲ್ಲಿ 100% 1 CR ಇಲ್ಲಿ ನಾನು ನೋಡ್ತೀನಿ ಅಂತ. ನಾರ್ಮಲ್ ಲೈಫಲ್ಲಿ ನೋಡ್ತೀನಿ ಅಂತ ನನಗಂತೂ ನಿಜವಾಗ್ಲೂ ಅದು ಅನ್ಕೊಂಡಿರ್ಲಿಲ್ಲ ಸರ್. ಹೇಳಿ, ನಾರ್ಮಲ್ ಲೈಫಲ್ಲಿ ನಾನು 1 ಕೋಟಿ ದುಡಿತೀನಿ ಅಂತ ಅದು ನನಗೆ ಮೈಂಡಲ್ಲಿ ಇರ್ಲಿಲ್ಲ. ಆದ್ರೆ ಈ ಒಂದು ಇಂಡಸ್ಟ್ರಿಗೆ ಬಂದ್ಮೇಲೆ ನನಗೆ 100ಕ್ಕಲ್ಲ 200% ಕಾನ್ಫಿಡೆನ್ಸ್ ಇದೆ. ಇಲ್ಲಿ ನಾನು 1 ಕೋಟಿ ಅಂತೂ ದಾಟ್ತೀನಿ, ಅದಕ್ಕಿಂತ ಜಾಸ್ತಿನೇ ಮಾಡ್ಬೋದು. ಆದ್ರೆ 1 ಕೋಟಿ ಅಂತೂ ಇಲ್ಲಿ ಮಾಡ್ತೀನಿ ಅನ್ನುವಂತ ನನಗೆ ನಂಬಿಕೆ ಇದೆ ಈ ಒಂದು ಇಂಡಸ್ಟ್ರಿಯಿಂದ, ಈ ಒಂದು ಈ ಬಯೋಟೋರಿಯಂ ಇಂದ. ಸೊ ಇಷ್ಟನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.